ಜೈಲಿನಲ್ಲಿರುವ ವಿಚಾರಣಾಧೀನ ಖೈದಿಗಳಿಗೆ ಇವತ್ತು ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಇಲ್ಲಿ ಶಿಕ್ಷೆಗೆ ಒಳಗಾದ ಅಪರಾಧಿಗಳೊಂದಿಗೆ ವಿಚಾರಣಾಧೀನ ಖೈದಿಗಳನ್ನು ಇರಿಸಬಾರದು ಅಂತ ವಿಷಯ. ಏನಾಗುತ್ತೆ, ನಿಮಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಜನಗಳ ಮನಸ್ಸಿನಲ್ಲಿ ಏನೋ ಮಾಡಿರಬೇಕು ಅದಕ್ಕೆ ಒಳಗಡೆ ಹಾಕಿಬಿಟ್ಟಿದ್ದಾರೆ, ಆ್ಯಸ್ ಇಫ್ ಶಿಕ್ಷೆನೇ ಕೊಟ್ಬಿಟ್ರೇನು ಅಂತ. ವಿಚಾರಣಾಧೀನ ಖೈದಿಗಳು ಬೇರೆ, ಸಜಾಬಂದಿಗಳು ಬೇರೆ. ಸಜಾಬಂದಿ ಅಂದರೆ ಕೋರ್ಟು ಅವನ ಒಂದು ಕೇಸನ್ನು ಪರಾಮರ್ಶೆ ಮಾಡಿ ವಾದ ಪ್ರತಿವಾದ ಸಾಕ್ಷ್ಯ ಚಾರ್ಜ್ ಶೀಟು ಎಲ್ಲವನ್ನೂ ಪರಾಮರ್ಶೆ ಮಾಡಿಕೊಂಡು ಇವನು ತಪ್ಪು ಮಾಡಿದಂಥ ಶಿಕ್ಷೆ ಕೊಟ್ಟ ಮೇಲೆ ಆ ಜೈಲಲ್ಲಿ ಇರ್ತಾನೆ ಅವನು, ಅದು ಅವನಿಗೆ ಶಿಕ್ಷೆ. ವಿಚಾರಣಾಧೀನ ಖೈದಿ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಕೇಸಿನ ವಿಚಾರಣೆ ಮಾಡಬೇಕಾಗಿದೆ, ನಿನಗೆಲ್ಲ ಆಚೆ ಬಿಡೋಕ್ಕಾಗಲ್ಲ, ವಿಚಾರಣೆ ಆಗೋವರೆಗೂ ನೀನು ಆ ಜೈಲಲ್ಲಿ ಇರು ಅಂತ. ಅದನ್ನು ನ್ಯಾಯಾಂಗ ಬಂಧನ ಅಂತ ಕರೀತಾರೆ. ವಿಚಾರಣಾಧೀನ ನ್ಯಾಯಾಂಗ ಬಂಧನ ಅಂತೆಲ್ಲ ಮಾಡ್ತಾರಲ್ಲ. ಇಲ್ಲೇನಾಗ್ಬಿಟ್ಟಿದೆ, ಪರಪ್ಪನ ಅಗ್ರಹಾರಕ್ಕೆ ಹೋದರೆ ಸಾಕು ಆ್ಯಸ್ ಇಫ್ ಅವನು ದೊಡ್ಡ ಕ್ರಿಮಿನಲ್ ಅಂತ ನೋಡುವಂಥ ಒಂದು ಪರಿಪಾಠ ಬೆಳೆದುಬಿಟ್ಟಿದೆ. ಹಾಗಾಗಿ ಈ ವಿಚಾರಣಾಧೀನ ಖೈದಿಗಳನ್ನು ಮತ್ತು ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಖೈದಿಗಳನ್ನು ಒಂದೇ ಕಡೆ ಇಡಬೇಡಿ, ಅವ್ರನ್ನ ಬೇರೆ ಬೇರೆ ಕಡೆಗೆ ಇಡಿ. ಜೊತೆಗೆ ಈ ವಿಚಾರಣಾಧೀನ ಖೈದಿಗಳನ್ನ ಇಡ್ತಿರಲ್ಲ ನೀವು, ಅದನ್ನು ನೀವು ಜೈಲಂತ ಕರಿಬಾರ್ದು. ಗೃಹ ಸಚಿವಾಲಯಕ್ಕೆ ಸಂಸದೀಯ ಸ್ಥಾಯಿ ಸಮಿತಿ ಶಿಫಾರಸು ಮಾಡಿದೆ. BJP ಸಂಸದ ರಾಧಾಮೋಹನ್ ದಾಸ್ ಅಗರ್ವಾಲ್ ಸ್ಥಾಯಿ ಸಮಿತಿ ಇದು. ಘೋರ ಅಪರಾಧಿಗಳನ್ನು ಎಸಗಿರುವವರ ಜೊತೆಗೆ ಇಂಥವ್ರನ್ನೂ ಇರಿಸೋದು ಸೂಕ್ತವಲ್ಲ. 2016ರ ಮಾದರಿ ಬಂಧೀಖಾನೆ ಕೈಪಿಡಿ ಹಾಗೂ ಮಾದರಿ ಬಂಧೀಖಾನೆಗಳು ಹಾಗೂ ಪರಿಹಾರಾತ್ಮಕ ಸೇವೆಗಳ ಕಾಯ್ದೆ ಪ್ರಕಾರ ವಿಚಾರಣಾಧೀನ ಖೈದಿಗಳು ಮತ್ತು ಅಪರಾಧಿಗಳನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಸಂವಿಧಾನದ ಪ್ರಕಾರ ಬಂಧೀಖಾನೆಯ ರಾಜ್ಯಗಳ ವಿಷಯ. ಹೀಗಾಗಿ ಸಮಿತಿ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದೇ ಆಗಿದೆ. ಸಂಸದೀಯ ಸ್ಥಾಯಿ ಸಮಿತಿ ವಿಚಾರಕ್ಕೆ ಸಚಿವಾಲಯ ಒಂದು ಕಡೆ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಜೈಲಿರತಕ್ಕಂಥ ಖೈದಿಗಳ ಪೈಕಿ ವಿಚಾರಣಾಧೀನ ಖೈದಿಗಳ ಸಂಖ್ಯೆ 75% ಇರುತ್ತೆ. 25 ಜನ ಸಜಾಬಂದಿಗಳು ಇರ್ತಾರಷ್ಟೇ, ಇನ್ನು 75 ಜನ ವಿಚಾರಣೆ ಫೇಸ್ ಮಾಡ್ತಿರ್ತಕ್ಕಂಥವ್ರು ಅಷ್ಟೇ. ಬಹುದಿನಗಳಿಂದ ಬಾಕಿ ಉಳಿದಿವೆ ಅನೇಕ ಪ್ರಕರಣಗಳು, 75% ಪ್ರಕರಣ ಬಾಕಿ ಉಳಿದಿವೆ. ಅನೇಕ ಪ್ರಕರಣದಲ್ಲಿ ಸುದೀರ್ಘ ಕಾಲ ಸೆರೆವಾಸ ಅನುಭವಿಸಿದ ನಂತರ ವಿಚಾರಣಾಧೀನ ಖೈದಿಗಳು ಖುಲಾಸೆ ಆಗಿರತಕ್ಕಂಥ ಉದಾಹರಣೆ ಕೂಡ ಇದೆ. ಕಠಿಣ ಶಿಕ್ಷೆಗೆ ಗುರಿಯಾಗಿ ಸೆರೆವಾಸ ಅನುಭವಿಸ್ತಾ ಇರತಕ್ಕಂಥ ಅಪರಾಧಿಗಳಿಗೂ ವಿಚಾರಣಾಧೀನ ಖೈದಿ ಹಾಗೂ ಖೈದಿಗಳಿಗೂ ಇರುವ ನಿಯಮಗಳಲ್ಲಿ ಅಂಥದ್ದು ಏನು ವ್ಯತ್ಯಾಸವೂ ಇಲ್ಲ. ಶಿಕ್ಷೆ ಅನುಭವಿಸ್ತಾ ಇರೋನಿಗೂ ಹಾಗೆ ಟ್ರೀಟ್ ಮಾಡ್ತಾರೆ, ವಿಚಾರಣಾಧೀನ ಖೈದಿಗೂ ಹಾಗೆ ಟ್ರೀಟ್ ಮಾಡಿದ್ರೆ ಏನು ವ್ಯತ್ಯಾಸ ಇಬ್ಬರಿಗೂ? ಇವರನ್ನ ಒಟ್ಟಿಗೆ ಇಡೋದು ಸರಿಯಲ್ಲ. ಅವರು ಖುಲಾಸೆ ಆದ ಮೇಲೂ ಜೈಲಲ್ಲಿದ್ದು ಬಂದವ ಜೈಲಲ್ಲಿದ್ದವನು ಅಂತ ಹೇಳಿಬಿಡ್ತಾರೆ. ವಿಚಾರಣೆನ ಲೇಟ್ ಮಾಡಿಬಿಟ್ಟು ಒಳಗಡೆ ಅವ್ನು ಇಟ್ಬಿಟ್ರೆ ಅವನ್ನ ಸಜಾಬಂದಿ ಥರನೇ ಟ್ರೀಟ್ ಮಾಡ್ತಾರೆ ಇವರು. ಈ ಕಳಂಕ ಅವ್ರಿಗೆ ಬರಬಾರದು. ಇನ್ನು ತಪ್ಪಿಸ್ಬೇಕು ಅಂದರೆ ಪ್ರತ್ಯೇಕ ಬಂಧನ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಪ್ರಸ್ತಾಪ ಬಂದಿದೆ.